5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 95 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಉತ್ತರ ಕೊಟ್ರೆ ಇನ್ ಮಿಕ್ಕಿದ 100 ಹೆಚ್ಚು ಕಡಿಮೆ 140 ಪ್ರಶ್ನೆಗಳು ಯಾವಾಗ ಸಿಗುತ್ತೆ ನಮ್ಗೆ? ಯಾಕೆ ಇಲಾಖೆಗಳು ಇದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ? 235 95 ಈಗ ಉತ್ತಮ ಸಲಹೆ ಕೊಟ್ಟಿದ್ರಿ. ನಾನು ಸರ್ಕಾರಕ್ಕೆ ಅದನ್ನ ಆದ್ಮೇಲೆ ಕೊಡ್ಲಿಕ್ಕೆ ಹೇಳ್ತೇನೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ನಾವು ಕಮಿಟಿ ಮಾಡಿದ್ದೇವೆ. ಏನಾದರೂ ನಾವು ಅಸೆಂಬ್ಲಿ ಆದ ನಂತರ ಕೂಡ ಅವರಿಗೆ ಬರದಿದ್ದಲ್ಲಿ ಆ ಶಾಸಕ ಅವರಿಗೆ ಏನಾದರೂ ಬರೆದು ಕೊಟ್ರೆ ಅಧಿಕಾರಿಗೆಲ್ಲ ಕರೆಸಿಕೊಂಡು ಮುಂದೆ ಕೂತ್ಕೊಂಡು ಏನು ಕಾರಣ ತಿಳಿಕೊಂಡು ಅದನ್ನು ಅವ್ರನ್ನು ಕೇಳ್ಕೊಳ್ಳೋದೇನು ಅಂದ್ರೆ ಕ್ವಶನ್ ಇದೆಯಲ್ಲ, ನಾವು ಕ್ವಶನ್ ಹಾಕೋದು ಇದೊಂದು ಸದಸ್ಯರ ಹಕ್ಕಿದು. ಕರೆಕ್ಟ್. ನಾವು ಏನೋ ಬೇಕಾಬಿಟ್ಟಿ ಕ್ವಶನ್ಗಳು ಹಾಕಲ್ಲ. ನಮ್ಗೆ ಮಾಹಿತಿ ಕೊಡಕ್ಕೆ ಇಲಾಖೆಗಳು ತಯಾರಿಲ್ಲದೆ ಇದ್ರೆ ಇದು ಸದನಕ್ಕೆ ತೋರಿಸೋ ಒಂದು ಅಗೌರವ, ಅವಮಾನ. ಸೊ ಅಧಿಕಾರಿಗಳಿಗೆ ನೀವು ತಾಕೀದ್ ಮಾಡ್ಬೇಕು ಸರ್. ಇದು ಕ್ವಶನ್ 235 95 ಅತ್ಯಂತ ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು. ಕೆಲವೊಂದು ಹಿರಿಯ ಶಾಸಕರು ಬಹಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ವಿಷಯವನ್ನು ನಾವು ಹಲವಾರು ಇತರ ವೇದಿಕೆಗಳಲ್ಲೂ ಕ್ಯಾಬಿನೆಟ್ ಮೊದಲು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಮುಟ್ಟಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಆಮೇಲೆ ಅವತ್ತು ನಾನು ಸಂಸದೀಯ ಸಚಿವನಾಗಿ ನಮ್ಮ ಶಾಸಕ ಸ್ನೇಹಿತರಿಗೆ ತಿಳಿಸಿದ್ದೇನೆ, ಶಾಸನಸಭೆ ಮುಗಿದ ಮೇಲೆ 1 ತಿಂಗಳ ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಸರ್ಕಾರದವರು ಮಾಡ್ತೀವಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕಳಿಸದೇ ಇರುವಂಥ ಸಂದರ್ಭ ಬಂದಾಗ ಅದನ್ನು ಯಾಕೆ ಕಳಿಸೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ವರದಿಯನ್ನು ಸಹಿತ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷರಿಗೆ ತಿಳಿಸ್ತಕ್ಕಂಥ ಒಂದು ಹೊಸ ಪರಿಪಾಠವನ್ನು, ಈ ಹೊಸ ಜವಾಬ್ದಾರಿಯನ್ನು ಪಾರ್ಲಿಮೆಂಟರಿ ಅಫೇರ್ಸ್ ಶಾಖೆ ತೆಗೆದುಕೊಳ್ತದೆ. ಅಷ್ಟೇ ಅಲ್ಲ, ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಚೇರ್ಮನ್ರಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಸದೀಯ ವ್ಯವಹಾರ ಇಲಾಖೆಯವರು, ಇಲ್ಲಿವರೆಗೆ ಇದು ಇರಲಿಲ್ಲ, ನೀವು ಈ ಸಂಸದೀಯ ವ್ಯವಹಾರದ ಸಚಿವರಾಗಿ ಕೆಲಸ ಮಾಡಿದವರು, ಈ ಜವಾಬ್ದಾರಿ ನಾವು ತಗೋತಿದ್ದಿಲ್ಲ. ಆದರೆ ಸರ್ಕಾರವಾಗಿ ಈಗ ತೆಗೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಅಂತ ಹೇಳಿ ನನಗೆ ಅನಿಸ್ತು. ಆ ಜವಾಬ್ದಾರಿ ತಗೊಂಡಿದ್ದೇವೆ. ಈಗೇನು ನಾ ಹೇಳಿದೆ ಹಾಗೆ ಮಾಡ್ತೀವಿ. ಹೇಳ್ತೀರಾ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ವ್ಯವಹಾರ ಸಚಿವರಾಗಿ. ಸ್ಪೀಕರ್ ಅವರು ಹೇಳಿದ್ರು, ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಮಾಡ್ದ. ನೀವು 1 ತಿಂಗಳ ಒಳಗಾಗಿ ಕೊಡಬೇಕು ಅಂತ ಇದ್ದಾರಲ್ಲ, ಶಾಸನ ಸಭೆ ನಡೆಯುವ ಕೊಡಬೇಕು. ನಾವು ಕ್ವಶನ್ ಹಾಕೋದೆ ಇವಾಗ ಅದನ್ನೊಂದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ, ಅದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅವಳು 1 ತಿಂಗಳ ಒಳಗಡೆ ಕೊಡಿಸ್ತಾ ಇದ್ರ ಸರ್. ಈಗ ಅದಕ್ಕೆ ಯಾಕೆ ಆದ್ಯತೆ? 1 ತಿಂಗಳ ಒಳಗಡೆ ಕೊಡಿಸ್ಬೇಕು ಅಂತ ಅಂದ್ರೆ ಇದು ದೇ ಆರ್ ಶೋಯಿಂಗ್ ಸ್ಕ್ಯಾಂಟ್ ರೆಸ್ಪೆಕ್ಟ್ ಫಾರ್ ದ ಹೌಸ್, ಫಾರ್ ದಿ ಮೆಂಬರ್ಸ್. ಇಲ್ಲ, ಅದನ್ನ ಡಿಸ್ಕಸ್ ಮಾಡುವ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನನಗೆ ಈ ಸದನ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.